ನಮ್ಮ ಒಂದು ಜೀವಿತದಲ್ಲಿ ನಾವೊಂದು ವಿಜಯೋಸ್ತವಾದ ಜೀವಿತ ನಾವು ನೋಡ್ಬೇಕಂದ್ರೆ, ಜಯೋಸ್ತವಾದ ಜೀವಿತ ನಾವು ನೋಡಬೇಕು ಅಂದ್ರೆ, ಈ ಸಂದರ್ಭದಲ್ಲಿ ಏನ್ ಮಾಡೋನು ಆ ರೀತಿಯಾಗಿ ನಾವೂ ಮಾಡಿದ್ರೆ ಆ ಜಯೋಸ್ತವಾದ ಜೀವಿತವ ನಾವು ನೋಡ್ತೀವಿ. ಆಮೇನ್, ಹಲ್ಲೆಲೂಯಾ. ಅನೇಕರಿಗೆ ಆಸೆ ಇರ್ತತೆ, ನನ್ನ ಜೀವಿತ ವಿಜಯೋಸ್ತವಾಗಿರಬೇಕು, ನನ್ನ ಜೀವಿತ ಉನ್ನತವಾಗಿರ್ಬೇಕು, ನನ್ನ ಕುಟುಂಬ ಉನ್ನತವಾಗಿರ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೆ ಇರ್ತದೆ. ಯಾರಿಗಾದ್ರು ನನ್ನ ಜೀವಿತ ಹಾಳಾಗೋಗ್ಬೇಕು, ನನ್ನ ಕುಟುಂಬ ಹಾಳಾಗೋಗ್ಬೇಕು ಅನ್ನೋ ಆಸೆ ಯಾರಿಗೂ ಇರೋದಿಲ್ಲ. ಹಾಳಾಗೋಗಿರೋ ಕುಟುಂಬ ಕೂಡ ಮೇಲಕ್ಕೆತ್ತು ಪ್ರಭಾ, ನಾವು ವಿಜಯೋಸ್ತವಾಗಿರ್ಬೇಕು, ಅನೇಕರ ಮುಂದೆ ನಾವು ತಲೆಯಾಗಿರ್ಬೇಕಪ್ಪ ಅಂತಾನೆ ಆಸೆ ಪಡ್ತಾರೆ. ಆಸೆ ಪಡ್ತೀವಿ, ಓಕೆ. ಅದನ್ನ ಹೆಂಗ ನಾವು ಜಯಿಸ್ಕೋಬೇಕು, ಆ ವಿಜಯೋಸ್ತವಾದ ಜೀವಿತವು ನಾವು ಹೆಂಗ ಪಡ್ಕೋಬೇಕು ಅಂದ್ರೆ ವಿಶ್ವಾಸ. ಮಳೆನೇ ಇಲ್ಲ, 3 ವರ್ಷ ಆಗತ್ತೆ ಮಳೆ ಬರುವುದಲ್ಲಿ, ಬೆಳೆನೇ ಇಲ್ಲ, ಬೆಳೆ ಇಲ್ಲ, ಮಳೆ ಇಲ್ಲ, ಏನಿಲ್ಲ. ಈ ಆಹಾಬು ಬಂದು ಪ್ರಾರ್ಥನೆ ಮಾಡಪ್ಪ, ಮಳೆ ಬರವಲ್ದು, ಬೆಳೆ ಇಲ್ಲ, ಏನಿಲ್ಲ ಅಂತ ಹೇಳಿದಾಗ ಈ ಎಲೆ ಏನ್ ಮಾಡ್ಬೇಕು? 3 ವರ್ಷ ಆಗತ್ತೆ ಮಳೆ ಬರವಲ್ದು, ಬೆಳೆನೂ ಇಲ್ಲ. ಇವ್ ನಾನು ಪ್ರಾರ್ಥನೆ ಮಾಡಿದ್ರೆ ಬರುತ್ತಾ? ಹೋಗಿ ಸಡನ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ ಅನ್ಕೋ, ಬಂದಿಲ್ಲ ಅಂದ್ರೆ ಹೆಂಗ? ರಾಜನೇನ್ ಅನ್ಕಂತಾನ? ಅದ್ರ ಬೇರೆ 3 ವರ್ಷ ಆಗತ್ತೆ ಮಳೆ ಬಂದಿಲ್ಲ, ಸ್ವಲ್ಪ ಕೂಡ ಬೆಳೆ ಇಲ್ಲ. ಇವ್ ನಾನು ಪ್ರಾರ್ಥನೆ ಮಾಡಿದಷ್ಟಕ್ಕೆ ಮಳೆ ಬಂದ್ಬಿಡ್ತತ, ಬೆಳೆ ಬಂದ್ಬಿಡ್ತತ ಅನ್ನೊಂದು ಅವಿಶ್ವಾಸ ಏಲೈತಲ್ಲಿ ಇಲ್ಲ. ಏಲೆ ಏನಂತ ಹೇಳ್ತಾರೆ ಗೊತ್ತಾ? ಸರಿ ಮಾಡೋಣ, ದೇವ್ರಿಗೆ ಅಸಾಧ್ಯವಾದ್ದು ಯಾವುದಿಲ್ಲಲ್ಲ, ಕೇಳಿರಿ ನಿಮಗೆ ಕೊಡ್ತೀನಿ ಅಂತೇಳಿ ದೇವ್ರು ವಾಗ್ದಾನ ಮಾಡೋಣ. ಸರ್ವ ಸೃಷ್ಟಿಗೆ ಸೃಷ್ಟಿಕರ್ತನಾದ. ಆಮೇನ್. ಸೃಷ್ಟಿನಾಥನ ಮಾತು ಕೇಳ್ತತೆ. ಆಕಾಶವೇ ನಿನಗೆ ಕಿವಿ ಕೊಡು, ಭೂಮಿ ನೀನು ಆಲಕಿಸ ಅಂತ ಹೇಳಿ ಹೇಳ್ತಾನ. ಆಮೇನ್. ಅವಳೇ ಇಲ್ಲ, ಸೃಷ್ಟಿನೇ ಆತನ ಮಾತಿಗೆ ಲೋಬಡ್ತಾವ. ಒಂದ್ಸರಿ ಯೇಸುಸ್ವಾಮಿ ಯೆರೂಸಲೇಮಿಗೆ ಬರ್ತಿರುವಾಗ ಕತ್ತೆ ಮೇಲೆ ಎಲ್ಲರೂ ವಿಜಯೋತ್ಸವ ಅರಸ್ತಿದ್ರು. ಎಲ್ಲರೇ ಅರಸ್ಬೇಡ್ರ ಅಂದ್ರೆ ಯೇಸುಸ್ವಾಮಿ ಏನಂತ ಹೇಳ್ತೀವಿ, ಇವ್ರು ಬಾಯಿ ಮುಚ್ಚಿದ್ರೆ ಕಲ್ಲುಗಳನ್ನ ಸುತ್ತಿಸ್ತವ ಅಂತ. ಆಮೇನ್. ಹೌದಾ ಇಲ್ಲ, ಸೃಷ್ಟಿನೇ ಆತನ ಮಾತು ಕೇಳ್ತದೆ. ಅದನ್ನು ವಿಶ್ವಸಿಸಲ್ಲ ಯಾರು? ಏಲಿಯ. ಒಂದು ಬಲವಾದ ವಿಶ್ವಾಸ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾನ. ಏನಂತ ಪ್ರಾರ್ಥನೆ ಮಾಡ್ತಾನ? ಅಯ್ಯ, ಇಗೋ ನನ್ನ ಒಂದು ದೇಶ ಮಳೆ ಇಲ್ದಂಗ, ಬೆಳೆ ಇಲ್ದಂಗ ಬರಗಟ್ಟು ಹೋಗುತ್ತೆ, ನೀನು ಮಳೆ ನನ್ನ ದೇಶ ಮೇಲೆ ನೀನು ಸುರಿಸು ಅಂತೇಳಿ ಪ್ರಾರ್ಥನೆ ಮಾಡ್ತಾನ. ನಮ್ಮ ಜೀವಿತದಲ್ಲಿ ಕೂಡ ಏನು ಫಲ ಇಲ್ಲ, ಏನು ಫಲ ನಮ್ಮ ಜೀವಿತದಲ್ಲಿ ನಾವು ನೋಡ್ತಿಲ್ಲ. ಫಲಭರಿತ ಜೀವಿತ ನಾವು ನೋಡ್ಬೇಕು, ಫಲಭರಿತ ಜೀವಿತ ನಾವು ಆಶಿಸಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನಿರ್ಬೇಕು ಅಂತ ಬಲವಾದ ವಿಶ್ವಾಸ ಇರಬೇಕು. ನಮ್ಮ ಜೀವಿತದಲ್ಲಿ ಕೂಡ ಆಶೀರ್ವಾದ ನಾವು ನೋಡ್ತೀವ, ನಮಗೂ ಆಶೀರ್ವಾದ ಬರ್ತೈತ, ಒಂದು ಒಳ್ಳೆ ದಿನಗಳು ನಾವು ನೋಡ್ತೀವ ಅನ್ನೋದು ಅವಿಶ್ವಾಸ ನಮ್ಮಲ್ಲಿ ಇರಬಾರ್ದು. ವಿಶ್ವಾಸ ಮನೋನೀತಿಗಳಿಂದ ನಾವು ನೋಡಬೇಕು. ಏಲಿಯ ಅದೇ ನೋಡಿರೋದಿಲ್ಲ. ಏಲಿಯ ಏನು ವಿಶ್ವಸಿಸ್ತೇನೆ ಹೇಳು? ಕಂಪಲ್ಸರಿ ದೇವ್ರ ಕಾರ್ಯ ಮಾಡ್ತಾನ. ರಾಜನು ಮುಂದೆ ನಾನು ಅವಮಾನ ಹೊಂದುದಿಲ್ಲ. ಯಾಕಂದ್ರೆ ನನ್ನ ತಂದೆ ನನ್ನ ಯಾರ ಮುಂದೆ ತಲೆ ತೆಗೆಸೋ ಕೆಲಸ ಮಾಡೋದಿಲ್ಲ. ತಲೆ ಎತ್ತಿಸ್ತಾನೆ ತಪ್ಪ ತಲೆ ತೆಗೆಸೋ ಕೆಲಸ ಮಾಡೋದಿಲ್ಲ. ಖಚಿತವಾಗಿ ದೇವ್ರ ಸಹಾಯ ಮಾಡೇ ಮಾಡ್ತಾನ. ಖಚಿತವಾಗಿ ನನ್ನ ಪ್ರಾರ್ಥನೆ ದೇವ್ರು ಆಲಕಿಸ್ತಾನಂತ ವಿಶ್ವಾಸದಲ್ಲಿದ್ದ ಪ್ರಾರ್ಥನೆ ಮಾಡ್ತಾನೆ. ನೋಡ್ರಿ, ವಿಶ್ವಾಸದಲ್ಲಿದ್ದ ಪ್ರಾರ್ಥನೆ ಮಾಡ್ತಿರುವಾಗ ಏನಂತ ಐತಿ ಗೊತ್ತಲ್ಲಿ? ದೊಡ್ಡ ಮಳೆ ಬಂದದ್ದು ಅಂತ. ಆಮೇನ್. ಮಾಮೂಲು ಮಳೆ ಕೂಡ ಅಲ್ಲ ಅದು, ಸುಮ್ನೆ ಹೆಂಗ್ ಬಂದು ಜಿನಿ ಬಂದು ಹೋಗಿರೋ ಮಳೆ ಕೂಡ ಅಲ್ಲ ಅದು, ದೊಡ್ಡ ಮಳೆ ಬಂದತ್ತಂತ ಐತಿ. ಹಂಗ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದ್ರೆ ಕೂಡ, ಏನೇ ಒಂದು ನಾವು ನಮ್ಮ ಜೀವಿತದಲ್ಲಿ ನಾವು ಎದುರು ನೋಡ್ಬೇಕು ಅಂದ್ರೆ ಕೂಡ ನಾವು ವಿಶ್ವಾಸ ಮನೋನೆತ್ತರದಿಂದ ನೋಡಬೇಕು, ಆಸೆ ಪಡಬೇಕು. ಅದನ್ನ ನಮ್ಮ ಮಕ್ಕಳನ್ನ ಒಂದು ಉನ್ನತ ಸ್ಥಾನದಲ್ಲಿ ನೋಡ್ಬೇಕು ಅಂದ್ರೆ ನಾವು ಆಲ್ರೆಡಿ ಆ ವಿಶ್ವಾಸ ಮನೋನೆತ್ತರದಿಂದ ನೋಡ್ಬೇಕು. ನಮ್ಮ ಮಕ್ಕಳು ಒಂದು ಆಶೀರ್ವಾದಕರವಾದ ಜೀವಿತ ನಾವು ಊಹಿಸ್ಕೋಬೇಕು, ವಿಶ್ವಾಸದಿಂದ ಊಹಿಸ್ಕೋಬೇಕು. ಒಂದು ಉನ್ನತ ಸ್ಥಾನದಲ್ಲಿ ನನ್ನ ಮಕ್ಕಳು ಇರುವಂತ ಊಹಿಸ್ಕೋಬೇಕು. ನನ್ನ ಕುಟುಂಬ ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೇಕಂತ ಊಹಿಸ್ಕೋಬೇಕು. ನನ್ನ ಮಕ್ಕಳು ಸೇವೆ ಮಾಡ್ತಿದಾರ, ನಾನು ಆಲ್ರೆಡಿ ನೋಡ್ತಿದ್ದೀನಿ, ನನ್ನ ಮಕ್ಕಳು ನಿಂತು ಬೋಧಿಸ್ತಿದಾರ, ಅನೇಕ ಆತ್ಮಗಳನ್ನ ನನ್ನ ಮಕ್ಕಳು ರಕ್ಷಣೆದಲ್ಲಿ ನಡೆಸ್ತದಾರ. ನಾವು ವಿಶ್ವಾಸ ಮನೋನೆತ್ತರದಿಂದ ನಾವು ನೋಡ್ಬೇಕು. ಆ ರೀತಿ ನಾವು ನೋಡಿದಾಗ ದೇವ್ರ ಆಶ್ಚರ್ಯ ಕಾರ್ಯಗಳು ಮಾಡ್ತಾನೆ. ಹೆಂಗ ನಡೀತೈತೆ, ಹೆಂಗ ಆತೈತಿ, ಹೆಂಗ್ ಬರ್ತೈತಿ, ಆ ರೀತಿ ನಾವು ಅವಿಶ್ವಾಸಗಳಾಗಿ ನಾವು ಇರಬಾರದು. ವಿಶ್ವಾಸ ಮನೋನೇತ್ರಗಳಿಂದ ನಾವು ನೋಡಿದಾಗ ಅದಕ್ಕೆ ಖಚಿತವಾಗಿ ದೇವ್ರ ಕಾರ್ಯ ಮಾಡ್ತಾನೆ. ಆಮೇನ್.